ಕಾಸಾ ಗ್ರ್ಯಾಂಡ್ ಪ್ರೆಸೆನ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಂವಹನ ಅದ್ಧೂರಿ ಕಲರ್ಫುಲ್ ನೈಟ್. ಆಗ್ಲಿಂದ ಹೇಳ್ತಾ ಇದ್ದೀನಿ, ಅವಾರ್ಡ್ಸ್ ಮೇಲೆ ಅವಾರ್ಡ್ಸು, ತಾರೆಗಳನ್ನು ನೋಡ್ತಾನೇ ಇದ್ದೀವಿ, ಒಬ್ಬರಾದ್ಮೇಲೆ ಒಬ್ಬರು ಸಾಧಕರಿಗೆ ಸನ್ಮಾನ ಆಗ್ತಾ ಇದೆ. ಸೊ ನಮ್ಮ 2025ರಲ್ಲಿ ಅತ್ಯುತ್ತಮ ಸಿನಿಮಾ ಅಂತ ಅಂದರೆ ಅದು ನಮ್ಮ ಸೂಫ್ರಮ್ ಸೋ ಅಂತ ಹೇಳ್ಬೋದು. ಯಾರು ನೋಡಿಲ್ಲ ಅಂತ ಕೇಳಬೇಡಿ, ಅಷ್ಟು ಜನನೂ ನೋಡಿದ್ದಾರೆ. ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರು ಕೊಟ್ಟಂತಹ ಒಂದು ದೊಡ್ಡ ರಿಸಲ್ಟ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಅದರಲ್ಲಿ ನಮ್ಮ ಪ್ರೀತಿಯ ಸಂಧ್ಯಾ ಅವ್ರಿಗೆ ಸಿಕ್ಕಿದೆ ಅತ್ಯುತ್ತಮ ನಟಿ. ಸೊ 2025ರ ಅತ್ಯುತ್ತಮ ನಟಿ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಜಾಸ್ತಿ ನಾನು ಇಷ್ಟೆಲ್ಲ ಹೇಳಾದ್ಮೇಲೆ ಒಂದು 2 ಪ್ಯಾರಾಗ್ರಾಫ್ ಆದರೂ ಹೇಳಿದ್ರೆ, ನೀವು 2 ವರ್ಡಲ್ಲಿ ಉತ್ತರ ಕೊಟ್ಬಿಟ್ರೆ 5 ಮಾರ್ಕ್ಸಿಗೆ 5 ಮಾರ್ಕ್ಸೇ ಉತ್ತರ ಕೊಡಬೇಕು. ನಮಗೆ ಡೈರೆಕ್ಟರ್ ಏನಾದರೂ ತುಂಬ ಚೆನ್ನಾಗಿ ಮಾಡಿದ್ರಿ ಸೀನು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದೇ ದೊಡ್ಡ ಬಹುಮಾನ. ಅಥವಾ ಬೇರೆ ಇನ್ಯಾರೋ ಹೇಳಿದಾಗ ಇನ್ನೊಂದಷ್ಟು ಖುಷಿ ಆಗುತ್ತೆ. ಪ್ರಜಾವಾಣಿ ಅಂತ ಪತ್ರಿಕೆಯಿಂದ ನಮಗೆ ಅತ್ಯುತ್ತಮ ನಟಿ, ಅಯ್ಯಬ್ಬ ನನಗಿದೇ ಭಾರ ಆಗ್ತಿದೆ. ಹಗ್ ಮಾಡಿ ಒಮ್ಮೆ. ಎಲ್ಲ ಭಾರ ಅನ್ನಿಸ್ತಿದೆ, ಖುಷಿ ಆಗ್ತಿದೆ, ಭಯ ಆಗ್ತಿದೆ, ಎಲ್ಲ ಒಟ್ಟೊಟ್ಟಿಗೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಮ್ಯಾಮ್, ಯೂಶ್ವಲಿ ಏನಾಗುತ್ತೆ, ಒಂದು ಹಾರರ್ ಪ್ಲಸ್ ಒಂದು ಹಾಸ್ಯ, ಅದರಲ್ಲೂ ಒಂದು ಮಂಗಳೂರು ಭಾಷೆಯ ಸ್ಲ್ಯಾಂಗ್. ಅಫ್ಕೋರ್ಸ್ ನಾವೆಲ್ಲ ತುಂಬ ಪ್ರೀತಿ ಮಾಡ್ತೀವಿ ಮಂಗಳೂರು ಸ್ಲ್ಯಾಂಗ್, ಬಟ್ ಸಿನಿಮಾಗಳು ಹಿಟ್ಟಾಗೋದು ಬಹಳಷ್ಟು ಕಮ್ಮಿ. ಸೊ ಆ ಥರ ಒಂದು ಇದರಲ್ಲಿ ರಾಜ್ಬಿ ಶೆಟ್ಟಿಯವರು ಕೂಡ ನಟನೆ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿಯವರ ಸಪೋರ್ಟ್ ಇದೆ. ಅಫ್ಕೋರ್ಸ್ ಎಲ್ಲರೂ ಅಷ್ಟೇ, JP ಸರ್ ಆಗಿರ್ಬೋದು, ನಿಮ್ಮ ಸುರೇಶ್ ಸರ್ ಆಗಿರ್ಬೋದು, ಬೇರೆ ಎಲ್ಲರೂ ಅಷ್ಟೇ ತುಂಬ ಅದ್ಭುತವಾದಂತಹ ನಟನೆ ಮಾಡಿದ್ದಾರೆ. ಶನಿಲ್ ಸರ್, ನಿಮ್ಮ ರವಿ ಅಣ್ಣವ್ರನ್ನ ಮರೆಯೋಂಗಿಲ್ಲ, ಇಲ್ಲೇ ಇದ್ದಾರೆ. ರವಿ ಅಣ್ಣವರ ಪತ್ನಿಯ ಕ್ಯಾರೆಕ್ಟರ್ ಏನು ಅದ್ಭುತವಾಗಿ ಮಾಡಿದ್ದೀರಾ ಅಂದರೆ ತುಂಬ ಅದ್ಭುತ. ಹಾಗಾಗಿನೇ ಈ ರಿಸಲ್ಟ್ ನಿಂತಿರೋದು ಕೈಯಲ್ಲಿ. ಹೇಳಿ, ಹೇಗೆ ಅನ್ನಿಸ್ತಾ ಇದೆ? ಆ ಪಾತ್ರ ಇಷ್ಟೊಂದು ರಿಜಿಸ್ಟರ್ ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಅಂದ್ಕೊಂಡಿದ್ರ? ಸಂಧ್ಯಾ ಅರೇಕೆರೆ ಅವರ ಗುರುತು ಪರಿಚಯ ಈ ಸಿನಿಮಾ ಮೂಲಕ ಆಗುತ್ತೆ ಅಂದ್ಕೊಂಡಿದ್ರಾ? ಇಲ್ಲ, ನನಗೆ ಮೊದಲಿಗೆ ಗೊತ್ತಿರಲಿಲ್ಲ. ನಾನು ಈ ಥರದೊಂದು ಕ್ಯಾರೆಕ್ಟರು ಅಂದರೆ ಈ ಸಿನಿಮಾದಲ್ಲಿ ಅತಿ ಮುಖ್ಯವಾದ ಒಂದು ಫೀಮೇಲ್ ಕ್ಯಾರೆಕ್ಟರ್ ಅಂತ ನನಗೆ ಗೊತ್ತಿರಲಿಲ್ಲ. ಸರ್ ಒಂದು ಕ್ಯಾರೆಕ್ಟರ್ ಇದ್ರೆ ಮಾಡ್ತೀರಾ ಅಂತ ಹೇಳಿದ್ರೆ, ಓಕೆ, ನಾನು ಇಷ್ಟು ದಿನ ಮಾಡ್ಕೊಂಡು ಬಂದಿರುವಂಥ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂದರೆ ಒಂದು ಇಂಪಾರ್ಟೆಂಟ್ ಫೀಮೇಲ್ ಕ್ಯಾರೆಕ್ಟರ್ ಯಾವುದೋ ಒಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ನನಗೆ JP ಸರ್ ಕತೆ ಹೇಳಿದ್ಮೇಲೆ ಗೊತ್ತಾಗಿದ್ದು ಇದು ಇಷ್ಟೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಇಲ್ಲಿಗೆ ಅಂತ. ಆಮೇಲೆ ಇನ್ನೂ ಶೂಟಿಂಗ್ ಮಾಡ್ತಾ ಗೊತ್ತಾಯಿತು, ಅಯ್ಯೋ ಇಷ್ಟೊಂದು ಇಂಪಾರ್ಟೆಂಟಾ ಅಂತ. ಸೊ ಮೇಯ್ನ್ಲಿ ನಾನು JP ಸರ್ರಿಗೆ ನೆನ್ಪು ಮಾಡ್ಕೋಬೇಕು ಅಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ. ಅಂದರೆ ನಿಮ್ಮೊಂದು ಕಾಮಿಡಿ ಸಿನಿಮಾದಲ್ಲಿ, ಹಾರರ್ ಇಲ್ಲ, ಒಂದು ಸೆಂಟಿಮೆಂಟ್ ಆ ಥರದ್ದೊಂದು ಇಷ್ಟು ನ್ಯಾಚುರಲ್ ಆಗಿ ಆ ಕಥೆನ, ಅಂದರೆ ಬೇಕಿತ್ತು, ಅದು ಒಂದು ಆ ಥರದ್ದೊಂದು ಸ್ಟೋರಿ ಬೇಕಿತ್ತು, ಆ ಥರದ್ದೊಂದು ಕತೆ ಬೇಕಿತ್ತು. ಆ ಥರದ್ದೊಂದನ್ನು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಸೊ ಮೇಯ್ನ್ಲಿ ನಾವು JP ಸರ್ನ ನೆನ್ಪು ಮಾಡ್ಕೋಬೇಕು, ಇಡೀ ತಂಡ. ಅದಕ್ಕಿಂತ ಹೆಚ್ಚಾಗಿ ನಾನು ಯಾವತ್ತಿಗೂ ನೆನ್ಪಿಟ್ಕೋಬೇಕು, ನಾನು ಸಾಯೋವರೆಗೂ, ಬಹುಶಃ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋವರೆಗೂ, ರಾಜ್ಬಿ ಶೆಟ್ಟಿ ಸರ್. ಎಷ್ಟೊಂದು ಜನ ಆರ್ಟಿಸ್ಟ್ ಇರುವಾಗ ನಾನು ಎಲ್ಲೋ ಅಲ್ಲಿ ಇಲ್ಲಿ ಪಾತ್ರ ಮಾಡ್ತಿದ್ದವಳನ್ನ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ನಂಬಿ ನನಗೆ ಆ ಪಾತ್ರ ಕೊಟ್ರಲ್ಲ. ಬಹುಶಃ ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ ಅನ್ನೋದಕ್ಕೂ ಅವರೇ ಕಾರಣ. ಸೊ ಈ ಪಾತ್ರಕ್ಕೆ ಸಿಗುವಂಥ ಎಲ್ಲ ಕ್ರೆಡಿಟ್ ನಮ್ಮ ರಾಜ್ಬಿ ಶೆಟ್ಟಿ ಸರ್ಗೆ ಸೇರಬೇಕು, ಲೈಟರ್ ಬುದ್ಧ ಪ್ರೊಡಕ್ಷನ್ ಹೌಸಿಗೆ ಸೇರಬೇಕು, JP ಸರ್ಗೆ ಸೇರಬೇಕು. ಪಾತ್ರ ಅಷ್ಟೇ ಅಲ್ಲ, ಹಾಡು ಇವತ್ತಿಗೂ ಗುನ್ಗುವಂಥ ಹಾಡು. ನಿಜವಾಗ್ಲೂ ಹೇಳ್ತೀನಿ, ಸುಮೇಧವರು ಕೊಟ್ಟಿರೋ ಹಾಡಿದೆಯಲ್ಲ, ನೀವು ಅಂದ್ಕೊಂಡಿದ್ರಾ ನಿಮ್ಮಿಬ್ಬರಿಗೂ ಒಂದು ಹಾಡು ಬರುತ್ತೆ, ರವಿ ಅಣ್ಣಂಗೂ ಮತ್ತು ಈ ಪಾತ್ರಕ್ಕೂ ಹಾಡು ಬರುತ್ತೆ, ಆ ಹಾಡು ಇಟ್ಟಾಗತ್ತೆ? ಇದೆಲ್ಲ ಹೆಂಗೆ ಪ್ಲ್ಯಾನ್? ಶೂಟಿಂಗ್ ಟೈಮಲ್ಲಿ ಗೊತ್ತಿತ್ತು, ಬಟ್ ಅಂದರೆ ಸಿನಿಮಾ ಚೆನ್ನಾಗಿ ಹಿಟ್ಟಾಗುತ್ತೆ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಅಲ್ಲೇ ತುಂಬ ಎಂಜಾಯ್ ಮಾಡ್ತಿದ್ರು. ಸೊ ಚೆನ್ನಾಗಾಗುತ್ತೆ, ಒಳ್ಳೆ ಕತೆ ಇದೆ, ಖಂಡಿತ ಇದು ಜನರ ಮನಸ್ಸಿಗೆ ತಲುಪುತ್ತೆ ಅಂತ. ಬಟ್ ಈ ಪರಿ ಹಿಟ್ಟಾಗುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸೂಫ್ರಮ್ ಸೋ ಆದಮೇಲೆ ಸಂಧ್ಯಾ ಅವರ ಗುರುತು ಎಲ್ಲ ಕಡೆ ಇದೆ. ಸಂಧ್ಯಾ ಅರೇಕೆರೆ ಅದೇ ಸೂಫ್ರಮ್ ಸೋ ಅಲ್ವಾ, ಆ ಲೆವೆಲಿಗೆ ಇವಾಗ ಹಿಟ್ಟಾಗಿರುವಂಥದ್ದು. ಸೊ ಆ ಸಿನಿಮಾ ಕೊಟ್ಟಂತಹ ಗುರುತು, ಹೀಗೆ ಆ ಗುರುತು ಮುಂದುವರಿಯಲಿ, ಇನ್ನಷ್ಟು ಪ್ರಜಾವಾಣಿಯ ಅವಾರ್ಡ್ ನಿಮ್ಮ ಕೈ ಸೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಪ್ರತಿ ವರ್ಷ ಬರೋ ಥರ ಆಗಲಿ, ಅಂದರೆ ಆ ಥರ ಪ್ರಾಜೆಕ್ಟ್ಸ್ ಕೈಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ಆ್ಯಂಡ್ ಯು ಡಿಸರ್ವ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.